ವೆಸ್ಟ್ ಬೆಂಗಾಳ ಪೊಲಿಟಿಕ್ಸ್ ಬಗ್ಗೆ ಇದೆ. ನೀವು ಯಾವುದೇ ಒಂದು ರಾಜಕೀಯ ಪಕ್ಷ, ರಾಜಕೀಯ ವ್ಯಕ್ತಿ, ಅವರಿಗೆಲ್ಲ ಅಧಿಕಾರ ಇದ್ದಾಗನೇ ಬೆಲೆ. ಅಧಿಕಾರ ಕಳೆದುಕೊಂಡಾಗ ಸಹಜವಾಗಿ ಆಕ್ರೋಶ, ಅಸಮಾಧಾನ, ಭಿನ್ನಾಭಿಪ್ರಾಯ, ಅದು ಯಾವುದೇ ಪಾರ್ಟಿ ಆಗಿರಲಿ. ಈಗ ನೀವು ಕರ್ನಾಟಕದ BJP ಅಂತ ತೆಗೆದುಕೊಳ್ಳಿ, ಅಧಿಕಾರ ಇದ್ದಾಗ ಒಗ್ಗಟ್ಟು, ಅಧಿಕಾರ ಹೋದ ತಕ್ಷಣ ಭಿನ್ನಾಭಿಪ್ರಾಯ. ಅದೇ ರೀತಿಯಾಗಿ TMC ಇಲ್ಲಾಗಿದೆ. ಸುದೀರ್ಘ 3 ಅವಧಿಗಳಿಗೆ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಳದ ಮುಖ್ಯಮಂತ್ರಿ ಆಗಿದ್ದರು. ಎಲ್ಲ ಶಾಸಕರು, ನಾಯಕರು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ದೀದಿಯವರ ಹತೋಟಿಯಲ್ಲಿದ್ದರು. ಎಲ್ಲವೂ ನಿಯಂತ್ರಣ ಆಗ್ತಾ ಇತ್ತು. ಅಧಿಕಾರ ಹೋಯಿತು. ಹೀನಾಯವಾಗಿ ಸೋತ್ಬಿಟ್ರು TMC ಅವರು ವೆಸ್ಟ್ ಬೆಂಗಾಳದಲ್ಲಿ. ಇವತ್ತು TMC ಇಬ್ಬಾಗ ಆಗಿಬಿಡ್ತಾ ಇದೆ. 2019, 2022ರಲ್ಲಿ ಮಹಾರಾಷ್ಟ್ರದ ಬೆಳವಣಿಗೆಗಳನ್ನು ನೆನಪು ಮಾಡಿಕೊಳ್ಳಿ. NCP ಮತ್ತು ಶಿವಸೇನೆ, ನನ್ನದು ಒರಿಜಿನಲ್ NCP ಅಂತ ಅಜಿತ್ ಪವಾರು, ನನ್ನದು ಒರಿಜಿನಲ್ ಶಿವಸೇನೆ ಅಂತ ಏಕನಾಥ್ ಶಿಂದೆ ಅವರು ಬಂದಿದ್ದರು. ಅದೇ ಮಾದರಿಯಲ್ಲಿ ಪಶ್ಚಿಮ ಬಂಗಾಳದ ರಾಜಕಾರಣದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಹಾಗಾದರೆ ಏನಾಗ್ತಿದೆ ಪಶ್ಚಿಮ ಬಂಗಾಳದಲ್ಲಿ? ದೀದಿ ಅವರ ಕೋಟೆ ಛಿದ್ರ ಆಗೋದಕ್ಕೆ ಆದಂತಹ ಕಾರಣಗಳೇನು? ಡೀಟೇಲ್ಸ್ ನೋಡ್ತಾ ಹೋಗೋಣ. ದೀದಿ ಕೋಟೆಗೆ ದೊಡ್ಡ ಬಿರುಕು ಬಿದ್ದುಬಿಟ್ಟಿದೆ. ದೀದಿ ಕೋಟೆಗೆ ಒಂದು ಬಿರುಕು ಬಿದ್ದುಬಿಟ್ಟಿದೆ. ಒಂದು ಘಟನೆ ಆಗಿದೆ, ಇನ್ಸಿಡೆಂಟ್ ಆಯಿತು. ಏನದು? ಮಮತಾ ಬ್ಯಾನರ್ಜಿ ಅವರಿಗೆಲ್ಲ ಶಾಕ್ ಕೊಟ್ಟಿದ್ದಾರೆ. ಶಾಸಕಾಂಗ ಪಕ್ಷ ಇಬ್ಬಾಗ ಆಗಿದೆ. ಇದೀಗ ಋತುಪ್ರತ್ ಬ್ಯಾನರ್ಜಿ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರಿಗೆಲ್ಲ ಸ್ಪೀಕರ್ ಅತೀಂದ್ರ ಬೋಸ್ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು 60 ಶಾಸಕರ ಬೆಂಬಲ ಇದೆ ಅಂತ ಋತುಪ್ರತ್ ಬ್ಯಾನರ್ಜಿ ಎಲ್ಲ ಹೇಳಿದರು. ಹೀಗಾಗಿ ಬಂಗಾಳ ವಿಧಾನಸಭೆಯಲ್ಲಿ ಮಮತಾ ಬಣ ಏನಿದೆ ಪ್ರತಿಪಕ್ಷ ಸ್ಥಾನವನ್ನೆಲ್ಲ ಕಳೆದುಕೊಂಡರು. ನೀವು 2026 ಚುನಾವಣೆಯಲ್ಲಿ TMC 80 ಸ್ಥಾನ, 208 BJPಗೆ ಬಂತು. ಅವಾಗ ಏನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಅನೇಕ ಜನ ತಳಮಟ್ಟದ ನಾಯಕರು, ಕಾರ್ಯಕರ್ತರು, ಮುಖಂಡರುಗಳ ಬಂಧನ ಆಯಿತು. ಬೇರೆ ಬೇರೆ ಪ್ರಕರಣಗಳೆಲ್ಲ ಆಗ್ತಾ ಹೋಯಿತು. ಹೀಗಾಗಿ ಅವರಿಗೆಲ್ಲ ಭೀತಿ ಶುರುವಾಯಿತು. ಈ ಭೀತಿಯ ಶುರುವಾದ ನಂತರ ಮೇ 20ನೇ ತಾರೀಕಿಗೆ ಒಂದು ಬೆಳವಣಿಗೆ ಆಗುತ್ತೆ. ಏನು? ಸುವೇಂದರ್ ಚಟ್ಟೋಪಾಧ್ಯಾಯ ಅನ್ನೋರನ್ನು ವಿಪಕ್ಷ ನಾಯಕರನ್ನಾಗಿ ಮಾಡ್ತಾರೆ. ಈ ಚಟ್ಟೋಪಾಧ್ಯಾಯ ಅವರನ್ನು ವಿಪಕ್ಷ ನಾಯಕರಾಗಿ ಘೋಷಣೆ ಮಾಡಿದಂತಹ ಸಮಯದಲ್ಲಿ ಇವರಿಗೆಲ್ಲರಿಗೂ ಕೂಡ ಶಾಸಕರ ಬೆಂಬಲ ಇದೆ ಅಂತ ಸ್ಪೀಕರಿಗೆ ಒಂದು ಪತ್ರವನ್ನು ಕೂಡ ಕೊಡ್ತಾರೆ. ಇವರು ಯಾರು? TMC, ಮಮತಾ ಅವರ ಬಣ. ಅದರಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅವರ ಸಹಿ ಇರುತ್ತೆ ಅಂತ ಆರೋಪ ಇರೋದು. ಆದರೆ ಸ್ಪೀಕರ್ಗೆ ಏನು ಪತ್ರವನ್ನು ಕೊಡ್ತಾರೆ ಇವರು, ಆ ಪತ್ರದಲ್ಲಿ ಹೆಸರುಗಳನ್ನು ಬ್ಲಾಕ್ ಅಕ್ಷರಗಳಲ್ಲಿ ಬರೆದು ನಮ್ಮ ಸೈನ್ಗಳನ್ನು ನಕಲು ಮಾಡಲಾಗಿದೆ ಅಂತ ಹೇಳಿ ಋತುಪ್ರತ್ ಬ್ಯಾನರ್ಜಿ ಈ ಶಾಸಕ ಏನಿದ್ದಾರೆ ಗಂಭೀರವಾದಂಥ ಆರೋಪ ಮಾಡ್ತಾರೆ. ಈ ಋತುಪ್ರತ್ ಬ್ಯಾನರ್ಜಿಯ ಜೊತೆಗೆ ಸಂದೀಪನ್ ಸಹ ಕೂಡ ದೂರನ್ನು ಕೊಟ್ಟರು. ಇದು TMCಲಿ ಆದಂಥ ಮೊದಲ ಬೆಳವಣಿಗೆ. ನಕಲಿ ಸಹಿಗಳನ್ನು ಮಾಡಿದ್ದಾರೆ ಅಂತ ಮೊದಲ ಆರೋಪ ಬಂತು. ಈ ಸಹಿ ಫೋರ್ಜರಿ ಆರೋಪ ಬಂದ ತಕ್ಷಣ ಏನು ಮಾಡಿದ್ರು ಸುವೇಂದು ಅಧಿಕಾರಿ, ಇದನ್ನು CID ತನಿಖೆ ಕೊಡ್ತೀನಿ, CID ಅವರು ತನಿಖೆ ಮಾಡಲಿ, ಏನಾಗಿದೆ ಅಂತ ನೋಡೋಣ ಅಂತ ಅವರು ತನಿಖೆ ಕೊಟ್ಟುಬಿಟ್ರು. ತನಿಖೆಗೆ ಕೊಟ್ಟ ತಕ್ಷಣ ಏನು ಮಾಡ್ತು, TMCಯ ಈ ಮಮತಾ ಬಣ ಅಭಿಷೇಕ್ ಬ್ಯಾನರ್ಜಿ ಅವರೆಲ್ಲ ಏನು ಮಾಡಿದ್ರು, ಈ ಋತುಪ್ರತ್ ಎನ್ನುವಂತಹ ಶಾಸಕನನ್ನು ಪಾರ್ಟಿಯಿಂದನೇ ಉಚ್ಚಾಟನೆ ಮಾಡಿಬಿಟ್ರು. ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ರು. ಆ ವ್ಯಕ್ತಿ ಅಷ್ಟಕ್ಕೆ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಸಭೆಗಳನ್ನು ಮಾಡಿದ್ರು. ಅತೃಪ್ತ ಶಾಸಕರನ್ನು ಸಂಪರ್ಕಕ್ಕೆ ತೆಗೆದುಕೊಂಡ್ರು. ಆ ಸಂಪರ್ಕಕ್ಕೆ ತೆಗೆದುಕೊಂಡಿದ್ದರ ಪರಿಣಾಮವಾಗಿ 58 ಜನ ಶಾಸಕರು ಏನಾದರೂ ಋತುಪ್ರತ್ ಅವರ ಪಾರ್ಟಿ ಅಂದರೆ ಅವರ ಬಣದ ಕಡೆಗೆ ಬಂದ್ಬಿಟ್ರು. ಆದರೆ ನೀವು 80ರ ಪೈಕಿ 58 ಬಂತು ಅಂತ ಹೇಳಿದ್ರೆ ಇಡೀ ಒಂದು ಬಣವೇ ಬಂದಂಗ. ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯಿಂದನೂ ಕೂಡ ದೂರ ಆಗಿಬಿಟ್ರು. ಅದಕ್ಕೆ ಬೇರೆ ಬೇರೆ ಅಂಕಿಅಂಶಗಳು ಕೂಡ ಅವರ ಪರವಾಗಿತ್ತು. ಇದು ಬೇಸಿಕಲಿ ಪಶ್ಚಿಮ ಬಂಗಾಳದಲ್ಲಿ ಆದಂತಹ ಮೊದಲ ಬೆಳವಣಿಗೆ. ಈ ಬೆಳವಣಿಗೆಯಿಂದ ಇದೀಗ ಏನಾಗಿದೆ ಅಂತ ಹೇಳಿದರೆ ಋತುಪ್ರತ್ ಬ್ಯಾನರ್ಜಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಮಮತಾ ಬ್ಯಾನರ್ಜಿ ಬಣಕ್ಕೆ ಹಿನ್ನಡೆ ಆಗಿದೆ. ಇದು ಒಂದು ಬೆಳವಣಿಗೆ. ಈ ಬಂಡಾಯಕ್ಕೆ ಸೋದರಳಿಯನ ಹಸ್ತಕ್ಷೇಪ. ಯಾರು ಸೋದರಳಿಯ? ಇದೇ ಅಭಿಷೇಕ್ ಬ್ಯಾನರ್ಜಿ. ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾರೆ. ಯಾಕೆ ಸಂಕಷ್ಟದ ಸ್ಥಿತಿ? ಅಭಿಷೇಕ್ ಬ್ಯಾನರ್ಜಿ ಸುತ್ತ ಅಧಿಕಾರ ಕೇಂದ್ರೀಕೃತ ಆಗ್ತಿದೆ ಅಂತ ಶಾಸಕರ ಅಸಮಾಧಾನ. ಚಪ್ಪಾಳೆ ತಟ್ಟಬೇಕು ಅಂತ ದೀದಿಯವರು ಆದೇಶವನ್ನು ಹೊರಡಿಸಿದ್ರು ಅಂತ. ಚಪ್ಪಾಳೆ ತಟ್ಟಬೇಕು ಅಂತ ಯಾವ ಕಾರಣಕ್ಕಾಗಿ ಚಪ್ಪಾಳೆ ತಟ್ಟಬೇಕು? ನೀವು ಸ್ವಲ್ಪ ಗಮನಿಸಿ. ಮೇ 6ನೇ ತಾರೀಕಿಗೆ ಒಂದು ಶಾಸಕರ ಸಭೆ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಈ ಶಾಸಕರ ಸಭೆಯಲ್ಲಿ ಯಾಕೆ ಸೋತ್ವಿ, ಏನು ಕಾರಣ, ಏನು ಇತ್ಯಾದಿಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಮಮತಾ ಬ್ಯಾನರ್ಜಿ. ಏಕಾಏಕಿಯಾಗಿ ಮಮತಾ ಬ್ಯಾನರ್ಜಿ ವೇದಿಕೆಗೆ ಬಂದ್ರಂತೆ. ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಅಭಿಷೇಕ್ ಬ್ಯಾನರ್ಜಿ ಪ್ರಚಾರದ ವಿಚಾರದಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿಬಿಟ್ಟಿದ್ದಾರೆ. ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರ ಕೆಲಸದ ಹೊರತಾಗಿಯೂ ಕೂಡ ನಮ್ಮ ಪಾರ್ಟಿ ಸೋತಿದೆ. ಹೀಗಾಗಿ ಎಲ್ಲ ಶಾಸಕರು ಎದ್ದು ನಿಂತು ಅವರಿಗೆ ಕ್ಲಾಪ್ಸ್ ಹೊಡಿಬೇಕು, ಚಪ್ಪಾಳೆ ಹೊಡಿಬೇಕು ಅಂತ ಹೇಳಿದ್ರಂತೆ. ಅನೇಕ ಜನ ಶಾಸಕರುಗಳು ಅಭಿಷೇಕ್ ಬ್ಯಾನರ್ಜಿಯ ಪರವಾಗಿ ಮಮತಾ ಬ್ಯಾನರ್ಜಿ ಮಾತನಾಡಿದ್ದಕ್ಕೆ ಅದೇ ಸಭೆಯಲ್ಲಿ ವಿರೋಧವನ್ನು ಹೊರಹಾಕಿದ್ರಂತೆ. ಯಾವ ಕಾರಣಕ್ಕೂ ನಾವು ಚಪ್ಪಾಳೆ ಹೊಡೆಯೋದಿಲ್ಲ ಅಂತ. ಇದು ಮೊದಲ ಹಂತದಲ್ಲಿ ಅಸಮಾಧಾನಕ್ಕೆ ಕಾರಣ ಆಯಿತು. ಇದು ಒಂದು ಬೆಳವಣಿಗೆ. ಅಭಿಷೇಕ್ ಬ್ಯಾನರ್ಜಿಯವರು ನೀವು ಸ್ವಲ್ಪ ಬ್ಯಾಕ್ ಸೈಡಿಗೆ ಹೋಗಿ. ಇವತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಸುವೇಂದು ಅಧಿಕಾರಿ
ಪಾರ್ಟಿಯನ್ನು ಬಿಟ್ಟು ಹೊರಗಡೆ ಬರುವಾಗ ಒಂದು ಮಾತು ಹೇಳಿಕೆ ಕೊಟ್ಟು ಅವ್ರು ಬಂದಿದ್ದರು. ಏನಂತ, ಇದೊಂದು ಪ್ರೈವೇಟ್ ಲಿಮಿಟೆಡ್ ಕಾರ್ಪೊರೇಷನ್, ಇದು ಒಂದು ಕಂಪನಿ, ಇದು ದೀದಿ ಆ್ಯಂಡ್ ದೀದಿ ಫ್ಯಾಮಿಲಿಯ ಕಂಪನಿ ಇದು ಅಂತ. ಯಾಕೆ ಅಂತ ಹೇಳಿದರೆ, ಇದೇ ಮಮತಾ ಬ್ಯಾನರ್ಜಿ ತನ್ನ ಅಳಿಯನಾದಂತಹ ಅಭಿಷೇಕ್ ಬ್ಯಾನರ್ಜಿಯನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರ್ತಿದ್ದಾರೆ, ಅಧಿಕಾರ ಜವಾಬ್ದಾರಿಗಳು ಎಲ್ಲವನ್ನು ಕೂಡ ಕೊಡ್ತಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಬಂದಿತ್ತು. ಇವತ್ತು ವಿರೋಧ ಪಕ್ಷದ ನಾಯಕರಾಗಿರುವಂಥ ಋತುಬ್ರತ್ ಬ್ಯಾನರ್ಜಿ ಇದ್ದಾರಲ್ಲ, ಈ ಋತುಬ್ರತ್ ಬ್ಯಾನರ್ಜಿ ಒಂದು ಸಮಯದಲ್ಲಿ ಇದೇ ಮಮತಾ ಬ್ಯಾನರ್ಜಿಯವರ ಆಪ್ತರಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. CPIM ಅಲ್ಲಿದ್ದಂತಹ ವ್ಯಕ್ತಿ ಈತ. ಬೇರೆ ಬೇರೆ ಕಾರಣಕ್ಕಾಗಿ ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ಅಂತ ಡೀಟೇಲ್ಸಿಗೆ ಬರ್ತೀನಿ ನಾನು ಆಮೇಲೆ. ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ತಾರೆ. ಅದಾದ ನಂತರ 2013ರಲ್ಲಿ ಇದೇ ಮಮತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಋತುಬ್ರತ್ ಬ್ಯಾನರ್ಜಿ ಪಾರ್ಟಿಯನ್ನು ಸೇರ್ತಾರೆ. ಯಾವುದು, TMCನ ಸೇರಿ ರಾಜ್ಯಸಭೆಗೆ ಹೋಗ್ತಾರೆ. ಈ ಬಾರಿ ವಾಪಸ್ ಅವರನ್ನು ವಿಧಾನಸಭೆಗೆ ಕರೆಸ್ಕೊಂಡು ಬಂದರು. ಇದೀಗಲೂ ಕೂಡ ಋತುಬ್ರತ್ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ ಏನಂತ ನೀವು ಗಮನಿಸಿ. ನಮ್ಮ ಆಕ್ಷೇಪ ಇರೋದು ಅಭಿಷೇಕ್ ಬ್ಯಾನರ್ಜಿ ಅವರ ವಿರುದ್ಧ. ಅಭಿಷೇಕ್ ಬ್ಯಾನರ್ಜಿ ಅವರನ್ನು ಹೊರಗಿಟ್ರೆ ನಾವು ಮಮತಾ ಅವರ ನಾಯಕತ್ವವನ್ನು ಒಪ್ಪಿಕೊಳ್ತೀವಿ. ಇವತ್ತು ಕೂಡ ನಾವು ಚುನಾವಣೆ ಗೆಲ್ಲುವುದಕ್ಕೆ ಮಮತಾ ಬ್ಯಾನರ್ಜಿ ಅವರೇ ಕಾರಣ, ಅವರ ನಾಯಕತ್ವದಲ್ಲಿ ಗೆದ್ದಿದ್ದೀವಿ. ಆದರೆ ಇದರರ್ಥ ಮಮತಾ ಬ್ಯಾನರ್ಜಿ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳೋದಕ್ಕೆ 58 ಜನ ಶಾಸಕರು ರೆಡಿ ಇದ್ದಾರೆ. ಆದರೆ ಅಭಿಷೇಕ್ ಬ್ಯಾನರ್ಜಿಯನ್ನು ಒಪ್ಪಿಕೊಳ್ಳೋದಕ್ಕೆ ಈ ಶಾಸಕರುಗಳು ಯಾರೂ ಕೂಡ ರೆಡಿ ಇಲ್ಲ. ಹೀಗಾಗಿ ಒಂದು ದ್ವಂದ್ವ ನಿಲುವಿನಲ್ಲಿ ಮಮತಾ ಬ್ಯಾನರ್ಜಿ ಅವರು ಸಿಕ್ಕಾಕೊಂಡಿದ್ದಾರೆ. ಇದು ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂತಹ ಬೆಳವಣಿಗೆ. ಮತ್ತೊಂದು ಘಟನೆ ಏನಾಗಿದೆ ಅಂತ ಹೇಳಿದರೆ, ಈ ಸೋದರಳಿಯನ ಹಸ್ತಕ್ಷೇಪದ ಜೊತೆಗೆ ಸುವೇಂದು ಋತುಬ್ರತ್ ಆಕಸ್ಮಿಕ ಭೇಟಿಯ ಒಂದು ತಂತ್ರ ಆಗಿದೆ. ಇವರು ಭೇಟಿಯಾದರು ಅಂದರೆ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದ ನಂತರ ಮೇ 22ನೇ ತಾರೀಕಿಗೆ ಇದೊಂದು ಭೇಟಿ ಆಯಿತು. ಬಂಗಾಭವನ ಅಂತ. ಏನಿದು ಬಂಗಾಭವನ? ನಮ್ದು ಹೆಂಗೆ ಕರ್ನಾಟಕದ ಭವನ ಇದೆ, ಕರ್ನಾಟಕ ಭವನ ಅಂತ ದೆಹಲಿಯಲ್ಲಿದೆ. ಪಶ್ಚಿಮ ಬಂಗಾಳದ ರಾಜಕಾರಣಿಗಳಿಗೆ ಬಂಗಾಭವನ ಅಂತ ಒಂದು ಬಂಗಾಭವನ ಇದೆ. ಅಲ್ಲಿ ಭೇಟಿ ಆಯಿತು. ಯಾಕೆ ಏನು ಅಂತ ಹೇಳಿದ್ರೆ, ಮೇ 22ನೇ ತಾರೀಕಿಗೆ ಸುವೇಂದು ಅಧಿಕಾರಿ ತಾವು ಮುಖ್ಯಮಂತ್ರಿ ಆಗಿದ್ದಕ್ಕೆ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಕೇಂದ್ರದ ನಾಯಕರಿಗೆಲ್ಲ ಧನ್ಯವಾದವನ್ನು ಹೇಳೋದಕ್ಕೆ ಹೋಗಿದ್ರಂತೆ. ಅದೇ ರೀತಿಯಾಗಿ ರಾಜ್ಯಸಭಾ ಅವಧಿ ಪ್ರಕ್ರಿಯೆ ಮುಗಿದಿದ್ದ ಕಾರಣಕ್ಕಾಗಿ ಆ ಬಂಗಾಭವನ ಖಾಲಿ ಮಾಡೋದಕ್ಕೆ ಈ ಋತುಬ್ರತ್ ಬ್ಯಾನರ್ಜಿ ಕೂಡ ಹೋಗಿದ್ರು. ಆ ಸಮಯದಲ್ಲಿ 40 ಸೆಕೆಂಡ್ಗಳ ಮಾತುಕತೆ ಆಯಿತು. ಏನಂತ ಸುವೇಂದು ಅಧಿಕಾರಿ ಕೇಳಿದ್ರಂತೆ, ಇಲ್ಲಿ ಹಾಕಿದ್ದೀರಾ ನೀವು ಅಂತ ಕೇಳಿದ್ರಂತೆ. ಋತುಬ್ರತ್ ಬ್ಯಾನರ್ಜಿ ಹೇಳಿದ್ರು, ಇಲ್ಲ ನನ್ನ ರಾಜ್ಯಸಭೆ ಅವಧಿ ಮುಕ್ತಾಯ ಆಯಿತು, ಹೀಗಾಗಿ ಖಾಲಿ ಮಾಡೋದಕ್ಕೆ ಬಂದಿದ್ದೀನಿ, ನಮಸ್ಕಾರ ಅಂತ ನಾನು ಹೋಗ್ತೀನಿ ಅಂದ್ರಂತೆ. ಅವಾಗ ಸುವೇಂದು ಅಧಿಕಾರಿ ಹೇಳಿದ್ದಾರೆ, ನಾನು ಮುಂದೆ ನಡೆಸುವಂತಹ ರಾಜ್ಯದ ಎಲ್ಲ ಆಡಳಿತಾತ್ಮಕ ಸಭೆಗಳಿಗೆ ವಿರೋಧ ಪಕ್ಷದ ಶಾಸಕರನ್ನ ಮತ್ತು ಸಂಸದರನ್ನ ಕರಿತೀನಿ, ದಯವಿಟ್ಟು ಕೂಡ ನೀವು ಬರಬೇಕು ಅಂತ. ಅಂದರೆ ಆಡಳಿತಾತ್ಮಕ ಸಭೆಗಳಿಗೆ ವಿರೋಧ ಪಕ್ಷದ ನಾಯಕರನ್ನು ಕೂಡ ಕರೀತಾ ಇದ್ದಾರೆ, ಹೀಗಾಗಿ ನೀವು ಕೂಡ ಬರಬೇಕು ಅಂತೆಲ್ಲ ಮನವಿ ಮಾಡಿದ್ರಂತೆ. ಈ ಮನವಿ ಆದ ನಂತರ ಋತುಬ್ರತ್ ಬ್ಯಾನರ್ಜಿ ಏನು ಮಾಡಿದ್ರು, ಇದೇ ಸಿಕ್ಕಿದ್ದ ಚಾನ್ಸ್ ತಡಿ ಅಂತೇಳಿ ಅವರಿಗೆ ರಾಜ್ಯಸಭಾ ಟಿಕೆಟ್ ಕೂಡ ಮಿಸ್ ಆಗಿತ್ತು. ಇದೇ ಸಿಕ್ಕಿದ್ದ ಚಾನ್ಸ್ ಅಂತ ಮಾಧ್ಯಮಗಳ ಎದುರುಗಡೆ ಬಂದು ಒಂದು ಹೇಳಿಕೆ ಕೊಟ್ಬಿಟ್ರು. ನೋಡಿ, ಸುವೇಂದು ಅಧಿಕಾರಿ TMCಯಲ್ಲಿದ್ದರು, BJPಗೆ ಹೋಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ರಾಜ್ಯದ ಅಭಿವೃದ್ಧಿಗಾಗಿ ವಿರೋಧ ಪಕ್ಷದವರನ್ನು ಕೂಡ ಸಭೆ ಕರೀತಾರಂತೆ. ಹೀಗಾಗಿ ಇದೊಂದು ಅತ್ಯುತ್ತಮವಾದ ನಡೆ ಅಂತ ಹೇಳಿ ಸುವೇಂದು ಅಧಿಕಾರಿಯವರನ್ನು ಬೆಂಬಲಿಸಿ ಈ ಋತುಬ್ರತ್ ಬ್ಯಾನರ್ಜಿ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ರು. ಯಾವಾಗ ಈ ಹೇಳಿಕೆಗಳನ್ನು ಕೊಟ್ಟರಲ್ಲ, ಆವಾಗ ತಿಕ್ಕಾಟಗಳೆಲ್ಲವೂ ಕೂಡ ಶುರುವಾಯಿತು. ಇದೊಂದು ಜಸ್ಟ್ 40 ಸೆಕೆಂಡ್ಗಳ ಬೆಳವಣಿಗೆ, 40 ಸೆಕೆಂಡ್ಗಳ ಮಾತುಕತೆ. ರಾಜಕೀಯ ವಿಶ್ಲೇಷಕರು ಏನು ಹೇಳ್ತಾ ಇದ್ದಾರೆ, ಇದೊಂದು ಜಸ್ಟ್ ನೆಪ. ಇದು ಈ ಬೆಳವಣಿಗೆ ಆಗೋದಕ್ಕೆ ಸುವೇಂದು ಅಧಿಕಾರಿ ಮತ್ತು ಋತುಬ್ರತ್ ಬ್ಯಾನರ್ಜಿಯ ನಡುವೆ ಆದಂಥ ಒಂದು ನೆಪ ಮಾತ್ರ. ಈ ನೆಪದಿಂದ ಈ ಬೆಳವಣಿಗೆಗಳಾಯಿತು ಅಂತ. ಅಂದರೆ ಸುವೇಂದು ಅಧಿಕಾರಿ TMC ಒಳಗಿದ್ದಂತಹ ಈ ಆಂತರಿಕ ಕಚ್ಚಾಟ, ಋತುಬ್ರತ್ ಬ್ಯಾನರ್ಜಿಯ ಒಂದು ಅಸಮಾಧಾನವನ್ನು ಕ್ಯಾಚ್ ಮಾಡೋದಕ್ಕೆ ಈ ಸೆಂಟೆನ್ಸ್ಗಳನ್ನು ಅಥವಾ ಈ ಮಾತುಕತೆಯನ್ನು ನಡೆಸಿದ್ರು ಅಂತ ಈಗ ಬರ್ತಾ ಇರುವಂಥ ಡೀಟೇಲ್ಸ್. ಹೀಗಾಗಿ ಅದು ಏನಾಗುತ್ತೆ ನೋಡೋಣ. ಇದೊಂದು ಬೆಳವಣಿಗೆ. ಆದರೆ ಶಿಕ್ಷಕರ ನೇಮಕಾತಿ ಅಕ್ರಮ, ಅಭಿಷೇಕ್ಗೆ ED ಉರುಳಾಗಿರೋದು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದ್ದಂತಹ ಪ್ರಕರಣ ಇದು. ಅರ್ಹರನ್ನು ಕೈಬಿಟ್ಟು ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅವರಿಗೆಲ್ಲ ಟೀಚರ್ಸ್ ಪೋಸ್ಟ್ಗಳನ್ನು ಕೊಟ್ಟಿದ್ರು, ಕೋಟ್ಯಾಂತರ ರೂಪಾಯಿ ಹಣ. ಹಾಗಾದರೆ ಈ ಅಭಿಷೇಕ್ ಬ್ಯಾನರ್ಜಿಗೆ ಹೆಂಗೆ ಲಿಂಕ್ ಇದು? ಅಲ್ಲಿ ಒಬ್ಬರು ಶಿಕ್ಷಣ ಸಚಿವರು ಇದ್ದರು. ಯಾರು? ಪಾರ್ಥ ಚಟರ್ಜಿ ಅಂತ ಅಲ್ಲಿಯ ಶಿಕ್ಷಣ ಸಚಿವರು. ಪಶ್ಚಿಮ ಬಂಗಾಳದ TMC ಅಧಿಕಾರದಿದ್ದಂತಹ ಸಮಯದಲ್ಲಿ ಅವರ ಬಂಧನ ಆಗಿತ್ತು, ವಿಚಾರಣೆಯಲ್ಲೂ ಕೂಡ ಆಗಿತ್ತು. ಕೋಟ್ಯಾಂತರ ರೂಪಾಯಿ ಹಣ. ನಿನ್ನೆ ಜೂನ್ 2ನೇ ತಾರೀಕಿಗೆ ಇವರಿಗೆ ಸಮನ್ಸ್ ಜಾರಿಯಾಗಿದೆ. 15ನೇ ತಾರೀಕಿಗೆ ನೀವೆಲ್ಲ ವಿಚಾರಣೆಗೆ ಬರಬೇಕು ಅಂತ. ಈ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಕೂಡ ಇದೆ. ಹೆಂಗಿದು? ಈ ಶಿಕ್ಷಕರ ನೇಮಕಾತಿ ಆಯಿತು, ಇಲ್ಲಿ ಅರ್ಹರನ್ನು ಕೈಬಿಟ್ಟು ಬೇರೆ ಬೇರೆಯವರೆಲ್ಲ ನಕಲಿ ಪೋಸ್ಟ್ಗಳನ್ನು ಸೃಷ್ಟಿ ಮಾಡಿದರು, ಅದಕ್ಕಾಗಿ ಹಣವನ್ನು ಪಡೆದುಕೊಂಡರು. ಆ ಹಣ ಎಲ್ಲಿಗೆ ಹೋಯಿತು ಅಂತ ಹೇಳಿದರೆ, ಅಭಿಷೇಕ್ ಬ್ಯಾನರ್ಜಿ ಅವರ ಲಿಪ್ಸ್ ಆ್ಯಂಡ್ ಬೌಂಡ್ ಎನ್ನುವಂಥ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಅನ್ನೋ ಕಾರಣಕ್ಕಾಗಿ ED ಇದನ್ನು ತನಿಖೆ ಮಾಡ್ತಾ ಇದೆ. ಇದರ ಭಾಗವಾಗಿ ಇದೀಗ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ED ಸಮನ್ಸ್ ಕೊಟ್ಟಿದೆ. ಈಗ ನೀವು ನೋಡಿ, ಬೇರೆ ಬೇರೆ 58 ಜನ ಶಾಸಕರು ಹೋಗಿದಾರಲ್ಲ, ಅವರು 2 ಆರೋಪಗಳು.
ಒಂದು TMCಯ ನಾಯಕರುಗಳ ಮೇಲೆ, ಸಚಿವರುಗಳ ಮೇಲೆ, ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ಗಂಭೀರವಾದಂತಹ ಭ್ರಷ್ಟಾಚಾರದ ಆರೋಪಗಳಿದೆ. ಅನೇಕ ನಾಯಕರುಗಳ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಅದೇ ಚುನಾವಣೆಗೆ ಹಿನ್ನಡೆ ಆಗಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅದು ಕೂಡ ಒಂದು ಗಂಭೀರವಾದ ಕಾರಣವನ್ನು ಅವರು ಹೇಳ್ತಾ ಇದ್ದಾರೆ. ಎರಡನೇ ಕಾರಣವನ್ನು ಅವರು ಹೇಳ್ತಾ ಇರುವುದು, ಅಭಿಷೇಕ್ ಬ್ಯಾನರ್ಜಿಯವರ ನಾಯಕತ್ವವನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ. ಅಂದರೆ ನೀವು ನೋಡಿ, ಒಂದು ಕಡೆ TMCಯಲ್ಲ ಅಸಮಾಧಾನ, ಈ TMCಯ ಅಸಮಾಧಾನದ ನಡುವೆ ಇದೇ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ನೋಟಿಸ್ ಜಾರಿ ಆಗಿರೋದು. ಇದು ಒಂದು ಬೆಳವಣಿಗೆ. ಎರಡನೇದು, 2 ಪ್ರಕರಣಗಳ ವಿಚಾರಣೆ ಹಾದಿಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಇದ್ದಾರೆ. ಒಂದು, ನಕಲಿ ಸಹಿಗಳನ್ನು ಮಾಡಿದ್ದಾರೆ ಅಂತ ಸುವೇಂದು ಅಧಿಕಾರಿ ನಿರ್ಮಾಣ ಮಾಡಿರುವಂತಹ CID ಒಂದು ಪ್ರಕರಣ ತನಿಖೆ ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಇಡಿ ಇದೀಗ ಸಮನ್ಸ್ ಜಾರಿ ಮಾಡಿರೋದು. ಒಳಗೊಳಗೆ TMCಯ ಆಂತರಿಕ ಕದನ. ಒಟ್ಟಾರೆ ಮಮತಾ ಬ್ಯಾನರ್ಜಿ ಅಧಿಕಾರ ಹೋಯಿತು, ಈ ಬೆಳವಣಿಗೆಗಳಾಗ್ತಾ ಇರೋದು, ಏನು ಮಾಡಬೇಕು ಎನ್ನುವಂತಹ ಆಲೋಚನೆಯಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾರೆ. ಯಾರು ಈ ಋತುವ್ರತ್ ಬ್ಯಾನರ್ಜಿ? ಹಾಗಾದರೆ ಯಾರು ಈ ವ್ಯಕ್ತಿ? ನಾನು ಅವಾಗಲೇ ಹೇಳ್ತಾ ಇದ್ದೆ, ಈ ವ್ಯಕ್ತಿ ಕಮ್ಯುನಿಸ್ಟ್ ಪಾರ್ಟಿ CPIMನಿಂದ ಬಂದಂತಹ ವ್ಯಕ್ತಿ ಈತ. ಬುದ್ಧದೇವ್ ಭಟ್ಟಾಚಾರ್ ಏನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ರು, ಅವರ ಮಾನಸ ಪುತ್ರ ಅಂತ ಹೇಳ್ತಾರೆ. CPIMನಿಂದ ಉಚ್ಚಾಟನೆಗೊಳ್ತಾರೆ. ಇವರು ಯಾಕೆ ಉಚ್ಚಾಟನೆಗೊಳ್ತಾರೆ? ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಏನು ಇಂಟ್ರೆಸ್ಟಿಂಗ್ ಕತೆ? ಈ ಕಮ್ಯುನಿಸ್ಟ್ ಪಾರ್ಟಿಗಳು ಎಲ್ಲ ಜಾತ್ಯತೀತ ಮನೋಭಾವ, ಸಿಂಪ್ಲಿಸಿಟಿಯಿಂದ ಇರಬೇಕು, ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡಬಾರ್ದು, ಐಷಾರಾಮಿ ಜೀವನವನ್ನು ನಡೆಸಬಾರ್ದು ಅನ್ನೋದು ಅವರ ಪಕ್ಷದ ಸಿದ್ಧಾಂತಗಳು. ಈ ವ್ಯಕ್ತಿ ಋತುವ್ರತ್ ಬ್ಯಾನರ್ಜಿ ಏನು ಮಾಡಿಬಿಡ್ತಾರೆ, ಒಂದು ಆ್ಯಪಲ್ ವಾಚ್ಗಳನ್ನು ಕಟ್ಕೊಂಡಿರ್ತಾರೆ, ಆ್ಯಪಲ್ ವಾಚ್ ಬಳಕೆ ಶುರು ಮಾಡ್ತಾರೆ. ಇದರ ಜೊತೆಗೆ ಒಂದು ಒಂದು ದೊಡ್ಡದಾದಂತಹ ಬೆಲೆಯ ಒಂದು ಪ್ರತಿಷ್ಠಿತ ಕಂಪನಿಯ ಪೆನ್ನನ್ನು ಇವರು ಬಳಕೆ ಮಾಡ್ತಾರಂತೆ. ಈ ಪೆನ್ನು ಮತ್ತು ವಾಚನ್ನು ಕಟ್ಟಿದ್ದರ ಪರಿಣಾಮವಾಗಿ ಏನು ಮಾಡ್ತಾರೆ, ಬುದ್ಧದೇವ್ ಭಟ್ಟಾಚಾರ್ಯರು ಇವರು ಪಾರ್ಟಿಯಿಂದ ಇವರನ್ನು ಉಚ್ಚಾಟನೆ ಮಾಡಿಬಿಡ್ತಾರೆ. ಈ ಪಾರ್ಟಿಯಿಂದ ಉಚ್ಚಾಟನೆ ಆದಂತಹ ಈ ವ್ಯಕ್ತಿ ರಾಜಕೀಯ ಒಂದು ಮೆಟ್ಟಿಲನ್ನು ಕಂಡುಕೊಳ್ಬೇಕಲ್ಲ. ಹೀಗಾಗಿ ಅವರು ಎಲ್ಲಿಗೆ ಬರ್ತಾರೆ? 2013ರಲ್ಲಿ TMCಗೆ ಬರ್ತಾರೆ. 2017ರಲ್ಲಿ ಇವ್ರ ವಿರುದ್ಧ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ ಬರುತ್ತೆ. ಆ ಪ್ರಕರಣದ ಸಮಯದಲ್ಲಿ ಇವರು BJPಯವರ ಮನೆಯಲ್ಲಿದ್ದರು, ಎಲ್ಲ ಚರ್ಚೆಗಳಾಗಿತ್ತು. ಈ ಚರ್ಚೆಗಳ ನಡುವೆ ಇವರನ್ನು TMC ರಾಜ್ಯಸಭೆ ಕಳಿಸಿದ್ರು. ಅತ್ಯುತ್ತಮವಾಗಿ ಮಾತನಾಡ್ತಾರೆ, ಉತ್ತಮ ವಾಗ್ಮಿ, ಸಂಘಟನಾತ್ಮಕ, ಈ ಎಲ್ಲ ಕಾರಣಕ್ಕಾಗಿ ರಾಜ್ಯಸಭೆ ಕಳಿಸಿದ್ರು. ಆದರೆ ಈ ಪುನರಪಿ ಇವರು ಅಧಿಕಾರ ಮುಗಿದ ಮೇಲೆ ರಾಜ್ಯಸಭೆಗೆ ಹೋಗಬೇಕು ಅನ್ನೋ ಆಲೋಚನೆ ಇತ್ತಂತೆ. ಈ ರಾಜ್ಯಸಭೆಗೆ ಹೋಗಬೇಕಂತ ಆಲೋಚನೆ ಇದ್ದಾಗಲೂ ಕೂಡ TMC ಇಲ್ಲ, ನೀವು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಅಲ್ಲಿ ಒಬ್ಬ BJPಯಿಂದ ಬಂದಂತಹ ಬಾಬುಲ್ ಸುಪ್ರಿಯೋ ಅವರಿಗೆ ಅವಕಾಶವನ್ನು ಕೊಟ್ಟು ರಾಜ್ಯಸಭೆ ಕಳಿಸಿದ್ರು. ಈ ಅಸಮಾಧಾನ ಈ ವ್ಯಕ್ತಿಗಿತ್ತು, ಅದನ್ನು ಇದೀಗ ಅವರು ಹೊರಗೆ ಹಾಕಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಬಂಗಾಳದಲ್ಲಿ ಆಪರೇಷನ್ ಆಗುತ್ತಾ? ಬಂಗಾಳದಲ್ಲಿ ಆಪರೇಷನ್ ಆಗುತ್ತಾ ಏನು? 2019ರಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂತು. ಯಾವ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಂತಹ ಶಿವಸೇನೆ, ಉದ್ಧವ್ ಠಾಕ್ರೆ ಅವರ ಬಣ, ಆ ಹಿಂದೆ ಇದ್ದಂಥ ಅವರ ತಂದೆಯ ಬಣ, ಅವರು ಕಾಂಗ್ರೆಸ್ ಮತ್ತು NCPಯ ಜೊತೆಗೆ, ಹಿಂದುತ್ವದ ವಿರುದ್ಧ ಇದ್ದಂತಹ ಪಾರ್ಟಿಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಬಂದರು. 2022ರಲ್ಲಿ ಒಂದು ಘಟನೆ ಆಯಿತು. ಅದೇ ಬಣದಲ್ಲಿದ್ದಂತಹ ಏಕನಾಥ್ ಶಿಂದೆ ಏಕಾಏಕಿಯಾಗಿ 40 ಶಾಸಕರನ್ನು ಕರೆದುಕೊಂಡು ಗುವಾಹಟಿ ರೆಸಾರ್ಟಿಗೆ ಹೋಗ್ಬಿಟ್ರು. ಈ ಗುವಾಹಟಿ ರೆಸಾರ್ಟಿಗೆ ಹೋದ ನಂತರ ಎಲ್ಲವೂ ಕೂಡ ಪ್ರಕ್ರಿಯೆ ಬೆಳವಣಿಗೆಗಳಾಯಿತು. 40 ಜನ ಬಂದರು. ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಪಾರಾಗಬೇಕಂದ್ರೆ 37 ಜನ ಬೇಕಾಗಿತ್ತು. ಹೀಗಾಗಿ ಅದರಿಂದನೂ ಕೂಡ ಪಾರಾದರು. ಅಂದರೆ ಏಕನಾಥ್ ಶಿಂದೆ ಅವರ ಒರಿಜಿನಲ್ ಬಣ, ಅಂದರೆ ಶಿವಸೇನೆ ಒರಿಜಿನಲ್ ಅಂತ ಸಾಬೀತುಪಡಿಸೋ ಪ್ರಯತ್ನ ಆಯಿತು. ಒಂದು ಈ ಘಟನೆ. ಆ ಮಾದರಿಯಲ್ಲಿ TMCಯಲ್ಲಿ 2 ಹೋಳಾಗಿದ್ದನ್ನು ನೀವು ನೋಡ್ತಾ ಇದ್ದೀರಿ. ಮತ್ತೊಂದು, ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಅವರ NCP, ಶರದ್ ಪವಾರ್ ಅಳಿಯ ಅಜಿತ್ ಪವಾರ್ 2023ರಲ್ಲಿ ಹೊರಗಡೆ ಬರ್ತಾರೆ. 53 ಶಾಸಕರ ಪೈಕಿ 40 ಜನ ಶಾಸಕರು. ಇದಕ್ಕೊಂದು ಕಾರಣ ಇತ್ತು. ಏನು ಅಂತ ಹೇಳಿದ್ರೆ, ಶರದ್ ಪವಾರ್ ಅವರು ಅವರ ಮಗಳಾದಂತಹ ಸುಪ್ರಿಯಾ ಸುಳೆ ಅವರನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರ್ತಿದ್ದಾರೆ. ಸುಪ್ರಿಯಾ ಸುಳೆ ಅವರನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಅಜಿತ್ ಪವಾರ್ ಅವರು ಕೂಡ NCPಯನ್ನು ಒಡೆದಿದ್ದು, ಅದಾದ ನಂತರ ಅವರ ಒರಿಜಿನಲ್ NCP ಅಂತ ಎಲ್ಲವೂ ಕೂಡ ಸಾಬೀತುಪಡಿಸಿಕೊಂಡಿದ್ದನ್ನು ನೋಡಿದ್ದೇವೆ. ಅದೇ ಮಾದರಿಯಲ್ಲಿ TMCಯ ಕಥೆಯೂ ಕೂಡ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳಾಗ್ತಾ ಇದೆ. ಹೀಗಾಗಿ ಏನಾಗುತ್ತೆ ವೆಸ್ಟ್ ಬೆಂಗಾಲ್ ರಾಜಕಾರಣ ನೋಡೋಣ.